ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಲಹರಿ ವೇಲು ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸಾರಸ್ವತ ಲೋಕದ ಒಂದು ಕೊಂಡಿ ಕಳಚೆ ಬಿದ್ದಿದೆ ಸರ್. ವಿಧಿವಶರಾಗಿದ್ದಾರೆ ಎಸ್ ಜಾನಕಿ ಅವರು. ಈ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ನೆನಪು ಮಾಡ್ಕೊಳ್ತೀರಿ ಅಂತ ಹೇಳಿ ಸರ್. ನೆನಪು ಏನಂತ ಮಾಡ್ಕೊಳ್ಳಿ, ಈಗ ಎಲ್ಲಾ ಟಿವಿ ಮಾಧ್ಯಮದಲ್ಲಿ ಇದನ್ನ ಈ ನ್ಯೂಸ್ ಅನ್ನು ಕೇಳಿ ನನಗೆ ಮಾತೆ ಹೊರಗಡೆ ಬರ್ತಾ ಇಲ್ಲಮ್ಮ. ಯಾಕೆಂದ್ರೆ ಅಮ್ಮ ಗಾನ ಸರಸ್ವತಿ ಅವರು ತಾಯಿ, ಮಹಾತಾಯಿ. ಅವ್ರು ಹಾಡಿರೋ ಹಾಡುಗಳು ಕನ್ನಡದಲ್ಲಿ ಸುಮಾರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ, ಎಲ್ಲ ಭಾಷೆಯಲ್ಲೂ ಹಾಡಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ಹಾಡುಗಳು ಲಹರಿ ಸಂಸ್ಥೆ ಮತ್ತೆ MRT ಮ್ಯೂಸಿಕ್ ಅಲ್ಲಿ ಸಾವಿರಾರು ಹಾಡುಗಳಿದೆ. ಅವರ ಒಂದೊಂದು ಹಾಡುನು ಅಣಿಮುತ್ತಿ ಅಮ್ಮ. ಆ ತಾಯಿ ಇವತ್ತಿಲ್ಲ ಅಂತಂದ್ರೆ ಇಡೀ ಸಂಗೀತ ಕ್ಷೇತ್ರಕ್ಕೆ ಆಕಾಶದಲ್ಲಿ ಸೂರ್ಯ ಇಲ್ಲದೆ ಏನಾಗುತ್ತೆ ನೋಡಿ, ಆ ರೀತಿ ಪ್ರಕಾಶಮಾನವಾದ ಗಾನಕ್ಕೋಗಿಲ್ಲ ಇವತ್ತಿಲ್ಲ ಅಂತಂದ್ರೆ ತುಂಬಾ ತುಂಬಾ ನೋವಾಗ್ತಾ ಇದೆಯಮ್ಮ. ತುಂಬಾನೇ ಕಷ್ಟ ಆಗ್ತಾ ಇದೆ ನನಗೆ. ಏನ್ ಮಾತಾಡಿ ಕೂಡ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಹಾಡದೇ ಇರೋ ಹಾಡಿಲ್ಲ. ಪ್ರತಿಯೊಂದು ಹಾಡುಗಳು ಕೂಡ ಭಕ್ತಿ ಗೀತೆಗಳಲ್ಲಿ ಭಾಗ್ಯದ ಲಕ್ಷ್ಮಿ ಪರಮ್ಮ ಹಾಡು, ಆ ತಾಯಿ ಹಾಡಿ ಹಾಡು ಕೇಳ್ಬಿಟ್ರೆ ಲಕ್ಷ್ಮಿ ಮನೆಗೆ ಬರೋದು ನಂಗೆ ನಾವು ಕಣ್ಣಲ್ಲಿ ಕಾಣ್ಬೋದು ಪ್ರತ್ಯಕ್ಷವಾಗಿ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಾಡುಗಳನ್ನು ಕೂಡ ಅವ್ರು ಹಾಡಿರೋದು ಅರ್ಥಪೂರ್ಣವಾದ ಹಾಡುಗಳು. ಅವ್ರಿಗೆ ಅವರೇ ಸಾಟಿ ಅಮ್ಮ. ಹಿಮಾಲಯನೇ ಸಾಟಿ ಅನ್ನಂಗೆ ಇವನ್ನ ಹಿಮಾಲಯ ಪರ್ವತಕ್ಕೆ ತಾಯಿನ ನಾನು ಹೋಲಿಸ್ಬೋದಮ್ಮ. ಇನ್ನು ಜಾನಕಿ ಅಮ್ಮನ ತರ ಮತ್ತೆ ಇನ್ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲಮ್ಮ ಸಂಗೀತ ಕ್ಷೇತ್ರದಲ್ಲಿ. ಅವರನ್ನ ಇತ್ತೀಚೆಗೆ ಯಾವತ್ತಾದ್ರೂ ಭೇಟಿಯಾಗಿತ್ತು ಅಥವಾ ಅವರ ಜೊತೆಗಿನ ಕೆಲಸದ ಒಡನಾಟ ಇದು ಯಾವ್ದಾದ್ರು ನೆನಪು ಮಾಡ್ಕೊಳ್ಬಹುದಾ ಸರ್ ಈ ಸಂದರ್ಭದಲ್ಲಿ? ಅಮ್ಮ ಅವ್ರ ಹತ್ರ ನಾನು ಸುಮಾರು ಒಂದು 3-4 ವರ್ಷದ ಮುಂಚೆ ಭೇಟಿಯಾಗಿದೆ. ಅವ್ರು ಭೇಟಿಯಾದಾಗ ಅವ್ರ ಹತ್ರ ಮಾತಾಡೋರೆ ಒಂದು ಸಣ್ಣ ಮಗು ಹತ್ರ, ಸಣ್ಣ ಮಗು ಅಂದ್ರೆ 3 ವರ್ಷ 4 ವರ್ಷದ ಮಗು ಹತ್ರ ಹೆಂಗ್ ಮಾತಾಡ್ತೀವೋ ಅಷ್ಟು ಆ ವಾಯ್ಸು ಹಂಗೆ. ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದು ಹಂಗೆ. ನನಗೆ ತಾಯಿ ಇಲ್ಲಮ್ಮ ಸತ್ಯ, ಬಟ್ ಅವ್ರು ನೋಡಿದಾಗೆಲ್ಲ ನನಗೆ ನಮ್ ತಾಯಿ ಇದಾರೆ ಅನಿಸ್ತಾ ಇತ್ತಮ್ಮ. ಅವ್ರ ಮುಖದಲ್ಲಿ ಆ ಕಳೆ, ಆ ಧ್ವನಿ, ಆ ಪ್ರೀತಿ, ಆ ವಾತ್ಸಲ್ಯ ಪ್ರತಿ ಒಂದು ಆ ತಾಯಿ ಹತ್ರ ಇತ್ತಮ್ಮ. ಬಹಳ ದೊಡ್ಡ ನಷ್ಟ ಆಗಿದೆ ಅಮ್ಮ, ಅಪಾರವಾದ ನಷ್ಟ ಸಂಗೀತ ಕ್ಷೇತ್ರಕ್ಕೆ. ಇದೆಲ್ಲ ನಾವು ಕಣ್ಣು ಮುಂದೆನೆ ಲತಾ ಮಂಗೇಶ್ಕರ್ ಜಿ ಅವರು, ಆಶಾಜಿ ಅವರು, SP ಬಾಲಸುಬ್ರಹ್ಮಣ್ಯಂ ಜಿ ಅವರು, ಮತ್ತೆ ಇವತ್ತು ಎಸ್ ಜಾನಕಿ ಅವರು ಕಳ್ಕೊಂಡಿರೋದು PB ಶ್ರೀನಿವಾಸ್ ಸಾಹೇಬರು. ತುಂಬಾ ಕಷ್ಟ ಆಗ್ತಾ ಇದೆಯಮ್ಮ. ಇವರಿಂದ ನಾವು ಬದುಕು ಕಟ್ಕೊಂಡಿದೀವಮ್ಮ. ಲಹರಿ ಸಂಸ್ಥೆ ಇವತ್ತು MRT ಸಂಸ್ಥೆ ಇದೆ ಅಂತಂದ್ರೆ ಅವ್ರ ಹಾಡಿ ಧ್ವನಿಯಿಂದ ನಾವು ಬದುಕು ಕಟ್ಕೊಂಡಿದೀವಮ್ಮ. ನಾವೇ ಅಲ್ಲ, ಸಾಕಷ್ಟು ನಿರ್ಮಾಪಕರು, ಸಂಗೀತ ನಿರ್ದೇಶಕರು, ಕೇಳುಗರು ಅವ್ರ ಹಾಡನ್ನು ಕೇಳಿ ಸಂತೋಷ ಪಟ್ಟಿ ದುಃಖ ಇರೋವಾಗ ದುಃಖ ಮರೆತು ಮತ್ತೆ ಸಂತೋಷ ಪಟ್ಟಂತ ಕೇಳುಗರು ಎಲ್ಲರೂ ಕಳ್ಕೊಂಡಿದಾರಮ್ಮ ಇವತ್ತು. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡ್ತಾರೆ ಅಂತಂದ್ರೆ ಸುಮಾರು 3-4 ದಶಕಗಳ ಕಾಲ. ಈ ಕಲಿಯುಗದಲ್ಲಿ ಮತ್ತೆ ಇನ್ಯಾರು ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ. 50 ವರ್ಷ ಆಗ್ತಾ ಇದೆ ಸಂಗೀತ ಕ್ಷೇತ್ರಕ್ಕೆ ಬಂದು. ಇನ್ನು ನೆಕ್ಸ್ಟ್ ನಾವು ಎಸ್ ಜಾನಕಿ ಅಮ್ಮ ಅವ್ರ ತರ ಮತ್ತೆ ಇನ್ಯಾರನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲಮ್ಮ. ಆ ತಾಯಿನೇ ಸಾಟಿ ಅಮ್ಮ. ಅವರ ಹಾಡುಗಳನ್ನ ರೆಕಾರ್ಡಿಂಗ್ ಮಾಡಿದಂತ ಯಾವ್ದಾದ್ರು ನೆನಪುಗಳಿದೆಯಾ ಸರ್ ತಮ್ಗೆ? ಭಕ್ತಿ ಗೀತೆಗಳು ಸಾಕಷ್ಟು ಮಾಡಿದೀವಮ್ಮ. ಆ ಭಕ್ತಿ ಗೀತೆಗಳು ಅವ್ರು ಹಾಡೋರು ಸ್ಟುಡಿಯೋನಲ್ಲಿ ಕೇಳಿದ್ರೆ ಅದು ಆನಂದನೇ ಬೇರೆ ಅಮ್ಮ. ಅದು ಬೇರೆ ಆತರ ಆ ಧ್ವನಿ ಇನ್ಯಾರಿಗೂ ಇಲ್ಲಮ್ಮ. ಆ ಧ್ವನಿ ಇನ್ಯಾರಿಗೂ ಇಲ್ಲ, ಆ ತಾಯಿಗೆ ಮಾತ್ರ. ಆ ಸರಸ್ವತಿ ತಾಯಿ ಆ ಧ್ವನಿಲಿ ಕೂತ್ಕೊಂಡ್ಬಿಟ್ಟಿದ್ರು, ಆ ಅಮ್ಮ ಆಡಿಸ್ತಾ ಇದ್ರು, ತಾಯಿ ಆಡ್ತಾ ಇದ್ರು ಅಮ್ಮ. ಅಷ್ಟೇ ನನ್ಗೆ ಗೊತ್ತಿರಂಗೆ. ಅವರ ಧ್ವನಿಯ ಜೊತೆಗೆ ಅವರ ವ್ಯಕ್ತಿತ್ವವೂ ಅಷ್ಟೇ ತೂಕದ್ದಾಗಿತ್ತು ಅಂತ ಕೇಳ್ಪಟ್ಟಿದ್ವಿ ಸರ್. ನೀವು ನೋಡಿದ ಹಂಗೆ ಜಾನಕಿ ಅಮ್ಮ ತಾಯಿ ಸ್ಟುಡಿಯೋಗೆ, ಜಾನಕಿ ಅಮ್ಮ ಅವರು ಸ್ಟುಡಿಯೋಗೆ ಬಂದಾಗ ಒಂದು ದೇವತೆ ಬಂದಂಗ ಆಗೋದಮ್ಮ. ದೊಡ್ಡ ಹಣೆಯಲ್ಲಿ ಕುಂಕುಮ, ಆ ನಗು, ಬಂದಿ ಮೈಕ್ ಮುಂದೆ ಆಡೋ ರೀತಿ, ಅಪ್ಪ ಅದನ್ನ ನೋಡಿದವ್ರು ಮಾತ್ರ ಗೊತ್ತಾಗ್ತಿ, ನೋಡಿ ಕೇಳಿದವ್ರು ಮಾತ್ರ ಗೊತ್ತಾಗೋದಮ್ಮ, ಇನ್ಯಾರು ಗೊತ್ತಾಗೋದಿಲ್ಲ. ದೊಡ್ಡ ನಷ್ಟ ಅಮ್ಮ, ಬಹಳ ಇದೆ. ಈ ನಷ್ಟ ಬರ್ಸ್ಲಿಕ್ಕೆ ಆಗೋದಿಲ್ಲಮ್ಮ. ತಾನು ಅಷ್ಟು ದೊಡ್ಡ ಮಟ್ಟದ ಕಲಾವಿದೆ, ಅಷ್ಟು ಭಾಷೆಗಳಲ್ಲಿ ಹಾಡಿದೀನಿ ಅಂತದ್ ಯಾವತ್ತಾದ್ರೂ ಅವ್ರು ತೋರಿಸ್ಕೊಂಡಿದ್ಯಾ ಸರ್? ಯಾವ್ದಾದ್ರು ಸಂದರ್ಭದಲ್ಲಿ ಒಂದೇ ಒಂದು ದಿನ ತೋರ್ಸ್ಕೊಂಡಿದ್ದಿಲ್ಲಮ್ಮ. ಯಾವ ಪ್ರಶಸ್ತಿ ಬಂದು ತೋರ್ಸ್ಕೊಂಡಿಲ್ಲ. ನಾನು ದೊಡ್ಡ ಗಾಯಕಿ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಯಾವತ್ತೂ ಕೂಡ ನಾನು ಒಂದೇ ಒಂದು ಕಪ್ಪು ಚುಕ್ಕೆ ನಾನು ಯಾರು ಅವ್ರ ಬಗ್ಗೆ ಮಾತಾಡಿದ್ ಕೇಳೇ ಇಲ್ಲಮ್ಮ ನಾನು.
ಬದುಕುದು ಆ ರೀತಿ ಬದುಕ್ಬೇಕಮ್ಮ. ನಿಜ ನಿಜ ನಿಜ. ಬಟ್ ಇವತ್ತು ಕಳ್ಕೊಂಡಿದೀವಿ, ಬಹಳ ನೋವಾಗ್ತಾ ಇದೆ. ಬಟ್ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಎಸ್ ಜಾನಕಿ ಅಮ್ಮ. ನಿಜ. ಅಂದ್ರೆ ಅವರು ಅಗಲಿರಬಹುದು, ಅವರ ಶರೀರ ಅಗಲಿರಬಹುದು, ಅವರ ಶಾರೀರ ಅದು ಯಾವತ್ತಿಗೂ ಕೂಡ ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಅನ್ಸುತ್ತೆ ಸರ್ ಎಲ್ಲ ಕೇಳುಗರ ಸತ್ಯ ಅಮ್ಮ, ಸತ್ಯ ಅಮ್ಮ. ಸಾಧಕರು ಈ ತರ ಸಾಧನೆ ಮಾಡಿದವರು ಇನ್ನ ಈ ಪ್ರಪಂಚ ಎಷ್ಟು ವರ್ಷ ಇರುತ್ತೋ 5,000 ವರ್ಷ ಇದ್ರು ಕೂಡ ಒಂದೇ ಎಸ್ ಜಾನಕಿ ಅವರು. ಅವ್ರವರೇ ಸಾಟಿ ಅಮ್ಮ. ಥ್ಯಾಂಕ್ ಯು ಸರ್ ವೆರಿ ಮಚ್ ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಲಹರಿ ವೇಲು ಅವರು, ಲಹರಿ ಸಂಸ್ಥೆಯ ಮುಖ್ಯಸ್ಥರು, ಮಾಲೀಕರು. ಎಸ್ ಜಾನಕಿ ಅವರ ಹಾಡುಗಳನ್ನ ಅವರ ಸಂಸ್ಥೆಯ ಅವರ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. 3-4 ವರ್ಷಗಳ ಹಿಂದೆಯೂ ಕೂಡ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರು ಹೇಳಿದಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಸಂಗೀತ ಲೋಕಕ್ಕೆ ಒಂದು ಹಿಮಾಲಯ ಇದ್ದ ಹಾಗಿದ್ರು ಎಸ್ ಜಾನಕಿ ಅವರು. ಆಕಾಶದಲ್ಲಿ ಸೂರ್ಯನೇ ಇಲ್ಲ ಅಂದ್ರೆ ಯಾವ ರೀತಿಯಾದಂತಹ ಒಂದು ಕತ್ತಲು ಆವರಿಸುತ್ತೋ ಅಂಥದ್ದೊಂದು ಕತ್ತಲು ಇವತ್ತು ಗಾಯನ ಲೋಕಕ್ಕೆ ಆವರಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು ಲಹರಿ ವೇಲು. ಅಂದ್ರೆ ಎಸ್ ಜಾನಕಿ ಅವರು ಅವರ ಧ್ವನಿಯಲ್ಲಿ ಹೇಗೆ ತಾಯಿ ಸರಸ್ವತಿ ಬಂದು ಕೂತ್ಕೊಂಡ್ಬಿಟ್ಟಿದ್ಲೋ ಅವರ ವ್ಯಕ್ತಿತ್ವದಲ್ಲೂ ಹಾಗೆ ಅಂಥದ್ದೊಂದು ತೂಕದ ವ್ಯಕ್ತಿತ್ವ ಎಸ್ ಜಾನಕಿ ಅವರದ್ದಾಗಿತ್ತು. ತಾನೊಬ್ಬ ಬಹಳ ದೊಡ್ಡ ಸಿಂಗರ್, ದೇಶದ ಎಷ್ಟೋ ಭಾಷೆಗಳಲ್ಲಿ ಹಾಡಿದ್ದೀನಿ, ಎಷ್ಟೋ ಸಾವಿರ ಹಾಡುಗಳಿಗೆ ತಾನು ಧ್ವನಿಯಾಗಿದ್ದೀನಿ ಅನ್ನುವಂತಹ ಹಮ್ಮು ಬಿಮ್ಮು ಯಾವತ್ತೂ ಕೂಡ ಎಸ್ ಜಾನಕಿ ಅವರಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಆಕೆಯನ್ನ ಕಂಡ ತಕ್ಷಣ ಒಂದು ತಾಯಿಯ ಭಾವ ಎಲ್ಲರಲ್ಲೂ ಮೂಡ್ತಾ ಇತ್ತು. ಅಂಥ ತಾಯಿಯನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಅಂಥ ಒಂದು ಮಹಾನ್ ವ್ಯಕ್ತಿತ್ವ, ಅಂಥದ್ದೊಂದು ಗಾನ ಲೋಕದ ಹಿಮಾಲಯವನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ ಅಂತ ಹೇಳಿ ನೋವನ್ನ ವ್ಯಕ್ತಪಡಿಸ್ತಾ ಇದ್ರು ಲಹರಿ ವೇಲು ಅವರು. ಎಸ್ ಜಾನಕಿ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. 2017ರಲ್ಲಿ ಅವರು ಹಾಡುವುದನ್ನ ನಿಲ್ಲಿಸಿದ್ದು. 88 ವರ್ಷ ವಯಸ್ಸಾಗಿತ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆ ಟ್ರೀಟ್ಮೆಂಟ್ ನಡೀತಾ ಇದ್ದಂತಹ ಸಂದರ್ಭದ ಫೋಟೋನ ಗಮನಿಸ್ತಾ ಇದ್ದೀರಿ. ಇವತ್ತು ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.